ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅಪ್ರಾಪ್ತ ಮೇಲೆ ಯುವಕನಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿ ಸ್ಟೇಷನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಠಾಣೆಯ ಶೌಚಾಲಯದಲ್ಲಿ ಆರೋಪಿ ದೇವಿಂದ ಸಂಗೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನಂತೆ. ಮಗನ ಸಾವಿನಿಂದ ಆಕ್ರೋಶಗೊಂಡಿದ್ದಾರಂತೆ ಪೋಷಕರು ಹಾಗೂ ಸಂಬಂಧಿಕರಿಂದ ಠಾಣೆಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ, ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ದೇವಿಂದ ಶವವನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಪೊಲೀಸರು. ನಿರ್ಲಕ್ಷ್ಯವನ್ನ ಅಲ್ಲಗೆಳೆದಿದ್ದಾರೆ ವಿಜಯಪುರ ಎಸ್ಪಿ. ಅಪ್ರಾಪ್ತ ಮೇಲೆ ಯುವಕರಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಬಂಧಿತ ಆರೋಪಿ ಸ್ಟೇಷನ್ ಅಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮೋಸ್ಟ್ ಪ್ರಾಬಬ್ಲಿ ಆತನೇ ಆತ್ಮಹತ್ಯೆಗೆ ಶರಣಾಗಿದ್ರೆ ಆತ ಮಾಡಿದಂತ ನೀಚ ಕೃತ್ಯ ಆತನಿಗೆ ಮೋಸ್ಟ್ ಪ್ರಾಬಬ್ಲಿ ಹೆಂಗೆ ಆಗುತ್ತೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅದು ಗೊತ್ತಾಗಿರ್ಬೇಕು. ಅದಕ್ಕೆ ನೇಣಾಕೊಂಡೋ ಏನೋ ಇವನು. ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ ಪೋಕ್ಸೋ ಕಾಯ್ದೆ ಅನ್ವಯ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿ ಅವರನ್ನು ನಾವು ದಸ್ತಗಿರಿಪಡಿಸಿದ್ವಿ. ರಾತ್ರಿ ದಸ್ತಗಿರಿ ಮಾಡಿ ತಗೊಂಡು ಬಂದಿದ್ದರು. ಅವರು ರಾತ್ರಿಯ ವೇಳೆಯಲ್ಲಿ ನಾನು ಟಾಯ್ಲೆಟಿಗೆ ಹೋಗಿ ಬರ್ತೇನೆ ಅಂತೇಳಿ ನಮ್ಮ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಕೇಳಿದ್ದಾರೆ. ಆವಾಗ ಅವರು ಟಾಯ್ಲೆಟಿಗೆ ಕಳಿಸಿದಂಥ ವೇಳೆಯಲ್ಲಿ ಅವರು ಈ ಮನಸ್ಸಿಗೆ ನೋವು ಮಾಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಆ ಆತ್ಮಹತ್ಯೆ ಪ್ರಯತ್ನ ಮಾಡಿದ ತಕ್ಷಣವೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟಲ್ನಲ್ಲಿ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ, ನೀವು ಬಿಜಾಪುರ್ಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ತೆಗೆದುಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ ಅಂತೇಳಿ ಈಗ ತಾನೇ ತಿಳಿದು ಬಂದಿದೆ. ಈ ರೀತಿಯ ಪ್ರಕರಣಗಳಲ್ಲಿ ನಾವು CIDಗೆ ಈ ಪ್ರಕರಣನ ಒಪ್ಪಿಸಬೇಕಾಗ್ತದೆ ಮತ್ತು ಎಲ್ಲ ರೀತಿಯ ನೀತಿ ನಿಯಮಾವಳಿಗಳನ್ನು ನಾವು ಕೂಲಂಕುಷವಾಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಆರೋಪಿ ದೇವೇಂದ್ರ ಅನ್ನೋನು ಪೊಲೀಸ್ ಸ್ಟೇಷನ್ ಅಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ತಾನು ಮಾಡಿದಂತ ನೀಚ ಕೃತ್ಯಕ್ಕೋಸ್ಕರ ಆತನೇ ಪ್ರಾಯಶ್ಚಿತ್ತವನ್ನ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರಕರಣವನ್ನ CIDಗೆ ವಹಿಸಬೇಕಾಗತ್ತೆ ಅಂತ SP ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನೋಡೋಣ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗುರುರಾಜ್, ಈತನ ಮೇಲೆ, ದೇವೇಂದ್ರ ಅನ್ನೋನ್ ಮೇಲೆ ಒಂದು ಬಹುದೊಡ್ಡ ಆರೋಪ, ಅದು ನೀಚ ಕೃತ್ಯದ ಆರೋಪ, ಅತ್ಯಾಚಾರ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಪ್ಪಿಗೆ ಪ್ರಾಯಶ್ಚಿತ ಅನ್ನುವ ರೀತಿಯಲ್ಲಿ ಈತನೇ ಮಾಡ್ಕೊಂಡ ಅಂತ. ಪೃಥ್ವಿರಾಜ್, ಏನಂದ್ರೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರುವಂತದ್ದು. ಆರೋಪಿ ಏನಂದ್ರೆ ದೇವೇಂದ್ರ ಸಂಗೋಗಿ, ಈತ ನಿನ್ನೆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಂದಗಿ ಠಾಣೆ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ರಾತ್ರಿ ವೇಳೆ ಆತ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಯಲ್ಲಿರುವಾಗ ಶೌಚಾಲಯಕ್ಕೆ ಹೋಗೋದಾಗಿ ಅಲ್ಲಿನ ಸಿಬ್ಬಂದಿಗೆ ತಿಳಿಸಿದ್ದಾನೆ. ಹಾಗಾಗಿ ಮಾಮೂಲಿ ಬಿಡುವಾಗ ಶೌಚಾಲಯಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಆ ವೇಳೆ ಆದ ನೇಣು ಬಿಟ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಅಂತೇಳಿ ವಿಜಯಪುರ SP ಅನಂತ್ ಕುಮಾರ್ ಅವರು ಹೇಳಿರುತ್ತದೆ. ಈಗ ಸದ್ಯ ಅದನ್ನ ಕೂಡಲೇ ಅಲ್ಲಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆ ನೀಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಚಿಕಿತ್ಸೆ ಆತನಿಗೆ ದಾಖಲಾಗಬೇಕಾದ್ರೆ ಅವನಿಗೆ ಜೀವ ಇತ್ತು. ಹಾಗಾದ್ರೆ
ಅಲ್ಲಿ ಪ್ರಾರಂಭದಲ್ಲಿ ಆತ ಏನೋ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿ ಆತನಿಗೆ ಜೀವ ಇತ್ತು. ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ವಿಜಯಪುರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ತಾಲೂಕಾ ವೈದ್ಯರ ಸೂಚನೆ ಮೇರೆಗೆ ಅವರಲ್ಲಿ ವಿಜಯಪುರಕ್ಕೆ ಕರ್ಕೊಂಡು ಬಂದ್ರು. ಇಲ್ಲಿ ಆತ ಚಿಕಿತ್ಸೆ ಫಲಕರಾಗಿ ಸಾವನ್ನಪ್ಪಿರುವಂತದ್ದು ಅಂತ ಈಗ ಎಸ್ವರು ಹೇಳ್ತಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಕುಟುಂಬಸ್ಥರು ಮತ್ತೆ ಕೆಲವು ಸಂಘಟನೆಗಳು ಈಗ ಸಿಂದಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಪ್ರತಿಭಟನೆ ನಡೆಸ್ತಿರುವಂತದ್ದು. ಇದರಲ್ಲಿ ಪೊಲೀಸರ ಕೈವಾಡವಿದೆ. ಹಾಗಾಗಿ ಪೊಲೀಸರನ್ನ ತಕ್ಷಣವೇ ಅಮಾನತು ಮಾಡಿ ಆ ಪ್ರಕರಣದ ಬಗ್ಗೆ ಉನ್ನತ ತನಿಖೆ ನಡೆಸಬೇಕು ಅಂತ ಅವರು ಆಗ್ರಹ ಮಾಡ್ತಿರೋದು. ಈ ರೀತಿಯ ಪ್ರಕರಣಗಳನ್ನ ಸಹಜವಾಗಿ ಸಿಐಡಿಗೆ ಕೊಡೋದು ಇಲಾಖೆಯಲ್ಲಿ ಬಂದಿರುವಂತಹ ಒಂದು ವಾಡಿಕೆ. ಹಾಗಾಗಿ ಈ ಪ್ರಕರಣ ಸಹಿತ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಸಾಧ್ಯತೆ ಬಹುತೇಕ ಖಚಿತವಾಗಿರುವಂತದ್ದು. ಆ ಹುಡುಗಿ ಮೇಲೆ ಅತ್ಯಾಚಾರದ ಆರೋಪ ಇತ್ತಲ್ಲ, ಇವನೇ ಪ್ರಮುಖ ಆರೋಪಿನ ಈ ದೇವೇಂದ್ರ ಅನ್ನೋನು? ಯುವತಿ ಏನ್ ಅಪ್ರಾಪ್ತ ಬಾಲಕಿ ಇದ್ದಾಳೆ, ಆತನ ಮೇಲೆ ಅತ್ಯಾಚಾರವಾದಾಗ ಈತನ ವಿರುದ್ಧವೇ ದೂರು ದಾಖಲಾಗಿತ್ತು. ಆ ದೂರು ದಾಖಲಾಗೊಂಡ ಪೊಲೀಸ್ ತನಿಖೆಯನ್ನ ಮಾಡಿ ಈತನನ್ನ ವಿಚಾರಣೆಯನ್ನ ನಡೆಸಿದ್ರು. ಹಾಗೆ ಈತನ ವಿರುದ್ಧನೇ ಆತನ ಅತ್ಯಾಚಾರಕ್ಕೆ ಒಳಗಾಗಿದ್ದಂತಹ ಯುವತಿಯ ಕುಟುಂಬಸ್ಥರು ದೂರ ನೀಡಿದ್ರು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ತನಿಖೆ ನಡೆಸಿ ಇದನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಸಂಬಂಧ ಸಾಕ್ಷ್ಯ ಸಂಗ್ರಹಕ್ಕೆ ಎಫ್ಎಸ್ಎಲ್ ತಂಡ ಆಗಮಿಸಿದೆ. ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿರುವಂತಹ ಪ್ರಾದೇಶಿಕ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ತೆರಳಿ ಸಂತ್ರಸ್ತೆ ಡಿಎನ್ಎ ಮಾದರಿಯನ್ನ ಸಂಗ್ರಹಿಸಿದೆ. ಬಂಧಿತ ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದ್ದು ಡಿಎನ್ಎ ಮಾದರಿ ಸಂಗ್ರಹ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾದರಿ ಸಂಗ್ರಹವನ್ನ ಮಾಡಲಾಗುತ್ತೆ. ಆದರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಗ್ಯಾಂಗ್ ರೇಪ್ ಈ ಒಂದು ಪ್ರಕರಣವನ್ನ ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡ್ತಾರೆ. ಸೊ ಹೀಗಾಗಿ ನೇರವಾಗಿ ಮಾದರಿ ಸಂಗ್ರಹಕ್ಕೆ ಎಫ್ಎಸ್ಎಲ್ ತಂಡನೇ ಮುಂದಾಗಿದೆ. ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣ ಬಂಧಿತರ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ತಮಿಳುನಾಡಿನ ತಾಳವಾಡಿ ತಾಲೂಕಿನವರು ತಮ್ಮ ಮಗನ ಪಾಪಕೃತ್ಯದ ಬಗ್ಗೆ ಗೊತ್ತಿರ್ಲಿಲ್ವಂತೆ ಆ ಪೋಷಕರಿಗೆ. ಯಾಕೆ ಕರೆದೊಯ್ದ್ರೋ ಗೊತ್ತಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಬಂಧಿತನ ತಾಯಿ. ಪಾಪ ತಾಯಿಗೆ ಏನ್ ಗೊತ್ತು, ಇಂತಹ ಒಂದು ನೀಚ ಕೆಲಸವನ್ನ ಮಾಡಿದಾನೆ ನನ್ನ ಮಗ ಅನ್ನುವಂಥದ್ದು. ಯಾರು ಕೂಡ ನೀಚ ಕೆಲಸ ಮಾಡ್ಲಿ ಅಂತ ಮಕ್ಕಳನ್ನ ಬೆಳೆಸೋದಿಲ್ಲ. ಚೆನ್ನಾಗಿ ಏನೋ ಒಂದು ಒಳ್ಳೆ ಸಮಾಜದಲ್ಲಿ ಹೆಸರನ್ನ ಮಾಡ್ಲಿ ಅಂತಾನೆ ಬೆಳೆಸೋದು. ಪ್ರತಿಯೊಬ್ರು ಕೂಡ ಕೂಲಿ ನಾಲಿ ಏನಾದ್ರೂ ಮಾಡ್ಕೊಂಡಾದ್ರೂ ಬದುಕ್ತಾ ಇರ್ತಾರೆ. ಆದ್ರೆ ಇಂಥ ನೀಚ ಕೃತ್ಯವನ್ನ ಮಾಡಿ ಬದುಕಿರುವಂತವ್ರನ್ನೂ ಕೂಡ ಸಾಯಿಸ್ಬಿಡ್ತಾರೆ ಈ ಪಾಪಿಗಳು. ಬಂಧಿತರಾಗಿದಾರಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ನೀಚರು. ಆ ನೀಚನ ತಾಯಿಯ ಕಣ್ಣೀರು ಇದು. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ತನ್ನ ಮಗ ಏನ್ ಮಾಡಿದ್ದಾನೆ ಅಂತ. ಅವನ್ ಏನ್ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ನಿಜ ಒಂದ್ ಕಡೆ ತಾಯಿ ಮನ್ಸು ಒಂದ್ ಕಡೆ ಆದ್ರೆ ಹೆಣ್ಣಿನ ಮನ್ಸು ಇರುವಂತದ್ದು ಕೂಡ ಆಗಿರತ್ತೆ. ವಿಷ ಹಾಕಿ ಸಾಯಿಸ್ಬಿಡ್ತಾರೆ. ಹಿಂಗ್ ಮಾಡಿದನಲ್ಲ ಇಂಥ ಕೃತ್ಯವನ್ನ ಈ ಪಾಪಿ ಮಗ ಅಂತ. ಇಡೀ ರಾಜ್ಯವೇ ಮೈಸೂರಿನಲ್ಲಿ ನಡೆದಿದ್ದಂತ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿ ಬಿದ್ದಿತ್ತು. ಮೈಸೂರಿನಲ್ಲಿ ಕಲಾವಿದರು ಕ್ರಿಯಾತ್ಮಕವಾಗಿ ಗೋಡೆ ಮೇಲೆ ಬರಹವನ್ನ ಬರೆದು ರೇಪಿಸ್ಟ್ಗಳನ್ನ ಹ್ಯಾಂಗ್ ಮಾಡಿ ಸಂದೇಶವನ್ನ ಸಾರಿದ್ದಾರೆ. ಮೈಸೂರಿನ ರವಿವರ್ಮ ಆರ್ಟ್ ಕಾಲೇಜು ವಿದ್ಯಾರ್ಥಿ ರಾಹುಲ್ ಮನೋಹರ ಹಾಗೂ ಸುಮಂತ್ ಗೌಡ ಎಂಬುವರು ಮೈಸೂರು ದೇವರಾಜ ಮೊಹಲ್ಲಾದ ದಿವಾನ್ಸರ್ ರಸ್ತೆಯ ಪಾಳುಗೋಡೆಯಲ್ಲಿ ಚಿತ್ರವನ್ನ ಬಿಡಿಸಿದ್ದಾರೆ. ರೇಪ್ ಅಕ್ಷರಗಳಿಗೆ ಆರೋಪಿಗಳನ್ನ ನೇಣು ಹಾಕಿರುವಂತ ಚಿತ್ರವನ್ನ ಬಿಡಿಸಿ ಮಹಿಳೆಯರ ರಕ್ಷಣೆ ಮಾಡಿ ಅಂತ ಸಂದೇಶವನ್ನ ಸಾರಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಗಮನಿಸ್ತಾ ಇದೀವಿ ಇಡೀ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿದ್ದಂತ ಒಂದು ಗ್ಯಾಂಗ್ ರೇಪ್ ಪ್ರಕರಣ. ಚಿತ್ರಗಳನ್ನ ಬಿಡಿಸಿ ಕೂಡ ಇವರನ್ನ ಹ್ಯಾಂಗ್ ಮಾಡಬೇಕು ಅಂತ ಆಗ್ರಹಿಸಲಾಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಎಸ್ ಪೃಥ್ವಿರಾಜ್, ಅಂದ್ರೆ ಈಗ ಈ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರ್ಟ್ಸ್ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಮೈಸೂರಿನ ಮಹಲ್ಲಾ ರಸ್ತೆಯಲ್ಲಿರುವಂತಹ ಒಂದು ಹಳೆ ಗೋಡೆಗಳ ಮೇಲೆ ಒಂದು ವಿಭಿನ್ನವಾಗಿ ಕ್ರಿಯಾತ್ಮಕವಾಗಿ ಒಂದು ಚಿತ್ರವನ್ನ ಬಿಡಿಸುವ ಮೂಲಕ ಒಂದು ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ಒಂದು ಸಂದೇಶ ಸಾರೋಕೆ, ಮಹಿಳೆ ರಕ್ಷಣೆಯನ್ನ ಮಾಡಿ ಅಂತ ಹೇಳಿ ಒಂದು ಸಂದೇಶ ಸಾರೋಕೆ ಮಾಡುವಂತದ್ದು. ಅದರಲ್ಲಿ ಒಂದು ರೇಪ್ ಅನ್ನೋ ಅಕ್ಷರಗಳನ್ನ ಬರೆದು ಅಲ್ಲಿ ಆರೋಪಿಗಳಿಗೆ ಹ್ಯಾಂಗ್ ಮಾಡುವಂತಹ ಚಿತ್ರವನ್ನ ಬಿಡಿಸಿ ಎಲ್ಲರೆಲ್ಲ ಒಂದು ವಿಭಿನ್ನವಾಗಿ ಎಲ್ಲರ ಒಂದು ಗಮನ ಸೆಳೆಯುವಂತಹ ಚಿತ್ರಗಳನ್ನ ಬಿಡಿಸಿದ್ರು. ಇದು ಮತ್ತೊಂದು ಕಡೆ ಆದ್ರೆ ಇನ್ನು ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ. 5 ಮಂದಿ ಆರೋಪಿಗಳನ್ನ ಒಂದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಆರೋಪಿಗಳನ್ನ ಇವತ್ತು ಸಂಜೆ ವೇಳೆಗೆ
ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡೋಕೆ ಕರೆದೊಯ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಅವರ DNA ಸ್ಯಾಂಪಲ್ ಪಡಿಬೇಕಾಗುತ್ತೆ. ಹೀಗಾಗಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಪ್ರಿಪರೇಷನ್ಸ್ ಅನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಜೊತೆಗೆ ಇವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ಲಾ ಇರುವಂತದ್ದು. ಇಬ್ಬರು ಆರೋಪಿಗಳ ಮೇಲೆ ತಮಿಳುನಾಡಿನಲ್ಲೂ ಕೂಡ ಅವರ ಮೇಲೆ 2-3 ಪ್ರಕರಣಗಳಿದಾವೆ. ಜೊತೆಗೆ ಮೈಸೂರಿನಲ್ಲೂ ಕೂಡ ಹಿಂದೆ ಕೂಡ ಅವರ ಮೇಲೆ ಒಂದು ಗಂಧದ ಮರ ಪ್ರಕರಣ ಕೂಡ ಮೇಲೆ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವರ ಬ್ಯಾಕ್ ಗ್ರೌಂಡ್ ಕ್ರಿಮಿನಲ್ ಹಿಸ್ಟರಿ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಜೊತೆಗೆ ಈಗ ಸಂತ್ರಸ್ತ ಯುವತಿಯ ಆ ಒಂದು ಸ್ನೇಹಿತ ಏನಿದ್ದ ಆ ಸ್ನೇಹಿತ ಕೂಡ ಊರಿಗೆ ತೆರಳಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಗಂಗಾಧರ್, ಇನ್ನ ಟೋಟಲ್ ಆಗಿ ಇಬ್ರು ಇದಾರಲ್ಲ ಈ ಪ್ರಕರಣದಲ್ಲಿ, ಟೋಟಲ್ ಆಗಿ 7 ಜನರಲ್ಲಿ 5 ಜನರನ್ನ ಬಂಧಿಸಲಾಗಿದೆ, ಇನ್ನು ಇಬ್ರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಅವರನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಹಿಂದೆ ರಚನೆ ಮಾಡಲಾಗಿತ್ತಲ್ಲ ಆ ಪೊಲೀಸ್ ಟೀಮ್ಗಳು, ಸುಮಾರು 5-7 ಏನೋ ರಚನೆ ಮಾಡಿದ್ರಲ್ಲ, ಇನ್ನು ಸ್ಟಿಲ್ ಆ ಒಂದು ತಂಡಗಳು ಆಕ್ಟಿವ್ ಆಗೇ ಇದಾವ ಅಥವಾ ಇನ್ನು ಅದರಲ್ಲಿ ಏನಾದ್ರೂ ಕಡಿಮೆ ಮಾಡಿಬಿಟ್ಟು 1-2 ತಂಡಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇರೋದಾ? ಎಸ್ ಪೃಥ್ವಿರಾಜ್, ಈಗ ಒಂದು ತಂಡ ಈಗಲೂ ಕೂಡ ತಮಿಳುನಾಡಲ್ಲೇ ಇದೆ. 1-2 ತಂಡಗಳು ಕೇರಳ ಮತ್ತೆ ತಮಿಳುನಾಡಕ್ಕೆ ಹೋಗಿತ್ತು. ಒಂದು ತಂಡ ಟೆಕ್ನಿಕಲ್ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ರು. ಈಗ 5 ಜನ ಲಾಕ್ ಆಗ್ತಾ ಇದ್ದಂತೆ ಈಗ ಏನು ಬೇರೆ ಪೊಲೀಸರ ಒಂದು ತಂಡಗಳೇನಂತ ಅದು ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿರುವಂತದ್ದು. ಒಂದು ತಂಡ ಈಗಾಗಲೇ ಇಬ್ಬರು ಆರೋಪಿಗಳಿಗಾಗಿ ತಮಿಳುನಾಡಲ್ಲೇ ಅವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ಒಂದು ಏನು ನೆನೆ ಬೆಳಿಗ್ಗೆ ಹೋಗ್ತಾ ಇದ್ದಂತೆ ಇವರ ಆ ಒಂದು ಬಂಧನದ ಒಂದು ಮಾಹಿತಿ ತಿಳಿದು ಆರೋಪಿ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಬೆಳಿಗ್ಗೆ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿರುವಂತದ್ದು ನಿನ್ನೆ ಒಂದು ಸಂಜೆ ವೇಳೆಗೆ ಮತ್ತೊಬ್ಬ ಕೂಡ ನಮ್ಮ ಜೊತೆಯಲ್ಲಿ ಇದ್ದ ಅನ್ನೋದ್ರ ಬಗ್ಗೆ. ಹೀಗಾಗಿ ಆತನಿಗೂ ಕೂಡ ಭಯದಿಂದ ಆತ ಕೂಡ ಎಸ್ಕೇಪ್ ಆಗಿದ್ದು ಇಬ್ಬರಿಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅವ್ರ ಮೊಬೈಲ್ಗಳನ್ನ ಕೂಡ ಸ್ವಿಚ್ ಆಫ್ ಮಾಡಿರುವಂತದ್ದು. ಹೀಗಾಗಿ ಫೋನ್ಗಳನ್ನ ಬಳಸ್ತಾ ಇಲ್ಲ. ಹೀಗಾಗಿ ಅವರ ಒಂದು ಪತ್ತೆ ಕಾರ್ಯ ಕೂಡ ಇವರಿಗೆ ಒಂದು ಸವಾಲಾಗಿರುವಂತದ್ದು. ಹೀಗಾಗಿ ಪೊಲೀಸರು ಅವರ ಸ್ಥಳೀಯ ಅಂದ್ರೆ ತಮಿಳುನಾಡಿನ ಪೊಲೀಸರ ಸಹಕಾರವನ್ನ ಕೋರಿಕೊಂಡು ಅವರ ಒಂದು ಸಹಾಯದಿಂದ ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬಹುತೇಕವಾಗಿ ಇಂದು ಸಂಜೆ ಅಥವಾ ನಾಳೆ ಒಳಗೆ ಇಬ್ಬರು ಆರೋಪಿಗಳನ್ನ ಬಂಧಿಸುವ ಒಂದು ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಧುರಖಂಡಿಯಲ್ಲಿ 4 ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯ ಮಧುರಖಂಡಿ ಹತ್ಯೆ ಪ್ರಕರಣದ ಸಂಬಂಧ 9 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 24 ಗುಂಟೆ ಜಮೀನಿಗಾಗಿ ನಡೆದಿದ್ದಂತ ಗಲಾಟೆ ವೇಳೆ ಒಂದೇ ಕುಟುಂಬದ 4 ಹತ್ಯೆಯನ್ನು ಮಾಡಲಾಗಿತ್ತು. ಮುಗಿಲು ಮುಟ್ಟಿದೆ ಮೃತರ ಕುಟುಂಬಸ್ಥರ ಆಕ್ರಂದನ. ಶವ ಪರೀಕ್ಷೆ ಬಳಿಕ ಮಧುರಖಂಡಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿದೆ. 24 ಗುಂಟೆ ಜಮೀನಿಗೋಸ್ಕರ ನಡೆದಿದ್ದಂತ ಒಂದು ಹತ್ಯಾಕಾಂಡ ಇದು. 4 ಸಹೋದರರನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಇವತ್ತು ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಒಂದೇ ಕುಟುಂಬದ 4 ಸಹೋದರರನ್ನ ಹತ್ಯೆ ಮಾಡಲಾಗಿತ್ತು. ಅವರ ಅಂತ್ಯಕ್ರಿಯೆ ನಡೆದಿದೆ. ಮಧುರಖಂಡಿ ಗ್ರಾಮ, ಬಾಗಲಕೋಟೆಯ ಮಧುರಖಂಡಿ ಗ್ರಾಮ. ನಿನ್ನೆ ನಡೆದಿತ್ತು ಒಂದು ಘನಘೋರ ಒಂದು ದುರಂತ. ಹೋಗು ತಡಾಕಿಂದ ಬಡಿಯಾಕತ್ತೀರಪ್ಪ. ಟ್ಯಾಕ್ಟರ್ ತಗೊಂಡು ಇಬ್ರು ಹೋಗಿದ್ರು ಪೈಲ. ಅವ್ರ ನಟ ಬಡದ್ ಬಿಟ್ಟಿದ್ರು. ಇವ್ರಿಬ್ರು ಬರೋದ್ ನೋಡಿದಾರ್ನ ಬಡ ಕುಡುಗೋಲ್ ತಗೊಂಡು ಓಡಿ ಬಂದ್ರು. ಬರ್ಬೇಕನ್ನ ಬಡಿಯಾಕ ಹತ್ತಿದ್ರು. ಅವ್ರನ್ನೂ ಹೇಳತ್ ತಗೋರಿ ಅಂದ್ರು. ನಾವ್ ಇದ್ದೀವಿ 4 ಮಂದಿ. ಯಾರು ನಮ್ಮ ಕೈಯಾಗ ಒಂದು ಬಡಿಗೆ ಸಹಿತ ಇದ್ದಿದ್ದಿಲ್ಲಪ್ಪ ಅವ್ರನ್ನ ಬಡಿಯಾಕ. 4 ಮಂದಿ ಇದ್ರ ಒಬ್ಬೊಬ್ಬರನ್ನ ಬಡಿಯಾಕ 4 ಮಂದಿ ಇದ್ರು. ಬಡ ಬಂದಾರ್ನ ಕಡಿಯಾಕ ಹತ್ತಿದ್ರು. ರೋಸ್ ಸುರಿಲಿ ಅವ್ರ ನಿರೋಸ್ ಆಗ್ಲಿ. ಅವ್ರ ಲಕ್ಕಬಾಯಿ ಅವ್ರನ್ನೆಲ್ಲ ನಟ್ಟಸ ಮಾಡ್ಲಿ ಯವ್ವ. ಅಟ್ರನು ಬಡದ ಹುಡುಗರಿ ಆಡಿದ್ದು ನಾ ಇದ್ನಿ ಯವ್ವ. ನಮ್ಮನು ಹೇಳತ್ತು ಹೋರಿ ಅಂದ್ರ ಹುಡುಗರಿ ಹೋಗ ಅಂದ್ನಿ ಯವ್ವ. ಹೋಗ್ಲಿಲ್ಲ. ನೀ ಬಂದ್ರ ಹೊಕ್ಕಣ ಅಂದವ. ಅದಕ್ಕ ಬಂದಿವಿ. ನಿಮ್ಮನು ಬಿಡುದಿಲ್ಲ ಅಂದ್ರ ಗಾಡಿ ತಗೊಂಡ್ ಗಣ್ಣ ಹತ್ತಿದ್ರ ಬಡದ ಯವ್ವ. ಕೆಬ್ಬನ್ ಚಡಿಲೆ ಹೊಡೆದಾರ ಅವ್ರನ್ನ ಕಡ್ದಾರಪ್ಪ. ಅಯ್ಯೋ
ಒಂದ್ 20 ಜನನ ಇದ್ರೆ ಯಪ್ಪ ಅವ್ರು ಯವ್ವ ಅವ್ರು ಮಾಡೋದ್ ನೋಡಿದ್ರೆ ಯವ್ವ ಅಲ್ಲೇ ಬಿದ್ದು ಸಾಯ್ಬೇಕ ಏನು ಇಲ್ಲಪ್ಪ ಅವ್ರ ತರಬು ತಡಾಕೆಲ್ಲ ಎಳದ್ ಬಡಿಯಾಕ ಹತ್ತಿದ್ರು ಯವ್ವ ಅವ್ರೆಲ್ಲಾ ಮಾಡಿ ಇಟ್ಕೊಂಡ ಕೂತಾರ ಅವ್ರು ಮಾಡಬೇಕತ್ತ ಮಾಡ್ಯಾರ ಉಳ್ಸಬಾರ್ದತ್ತ ಮಾಡ್ಯಾರ ಅವ್ರ ಎಲ್ಲಾ ಟ್ರ್ಯಾಕ್ಟರ್ ನಿಂದರ್ಸಿ ಗಾಡಿ ನಿಂದರ್ಸಿ ಮಾಡ್ಯಾರ ಯಪ್ಪ ಅವ್ರ ಬೇಕತ್ತನ ಮಾಡ್ಯಾರ ಎಲ್ಲಾರು ಉಡಿ ಒಡ್ಸ್ಯಾರ ಒಡ್ಡಿ ಕೇಳಿನಿ ಯಾರ ಉಳಿಸ್ಬರ್ರಿ ಅಂದ್ ಯಾರು ಬರ್ಲಿಲ್ಲ ಯಾ ದೇವ್ರ ನೆನ್ಸಿನಿ ಯಾ ದೇವ್ರು ಬರ್ಲಿಲ್ಲ ಯಪ್ಪ ಮಕ್ಕಳನ್ನ ತಗೋರಿ ನನ್ನ ತಗೋರಿ ಅಂದ್ರ ಮಕ್ಕಳ ಸಂಬಂಧತೆ ಓಡಿ ಬನ್ನಿ ಯವ್ವ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕರನ್ನ, ಲಸಿಕೆ ಹಾಕಿಸ್ಕೊಂಡ್ರೆ DNA ಬದಲಾಗುತ್ತೆ, ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿದೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸ್ಆಪ್ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಮೆಸೇಜನ್ನು ಹಾಕಿ. ಇದೇ ವಾಟ್ಸಪ್ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನ ಪಡ್ಕೊಳ್ಳಿ. 1ರಿಂದ 8ನೇ ತರಗತಿಯನ್ನ ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆ ಶುರು ಬಗ್ಗೆ ನಾಳೆ ಸಿಎಂ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. 2ನೇ ಹಂತದ ಶಾಲೆ ತೆರೆಯುವ ಬಗ್ಗೆ ನಾಳೆ ಸಭೆಯನ್ನ ಮಾಡಲಿರುವಂತದ್ದು. ಸಿಎಂ ಮತ್ತು ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ನಾಳೆನೇ ಮಹತ್ವದ ನಿರ್ಧಾರ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ತಾಂತ್ರಿಕ ಸಲಹಾ ಸಮಿತಿಯವರು ಏನು ಸಜೆಷನ್ ಕೊಡ್ತಾರೆ, ವರದಿಯನ್ನ ಕೊಡ್ತಾರೆ ಶಾಲೆ ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತದನಂತರ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 23ನೇ ತಾರೀಕಿನಿಂದ 9ರಿಂದ 12ನೇ ತರಗತಿವರೆಗೂ ಓಪನ್ ಆಗಿದೆ. 9ರ ಮೇಲ್ಪಟ್ಟಿರುವಂಥ ಎಲ್ಲಾ ತರಗತಿಗಳು ಕೂಡ ಓಪನ್ ಆಗಿದೆ. ಅಂದ್ರೆ ಪ್ರೌಢಶಾಲೆ, ಹಾಗೆ ಕಾಲೇಜು, ಪದವಿ ಕಾಲೇಜುಗಳು ಎಲ್ಲವೂ ಕೂಡ ಆರಂಭ ಆಗಿರುವಂಥದ್ದು 1ರಿಂದ 8ನೇ ತರಗತಿಯವರೆಗನ್ನ ಹೊರತುಪಡಿಸಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ನಾಳೆ ನಿರ್ಧಾರ ಮಾಡಲಿದ್ದಾರೆ ಅಂತಾನೆ ಶಿಕ್ಷಣ ಸಚಿವರೆಲ್ಲರೂ ಕೂಡ ಹೇಳಿದ್ರು, ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಏನ್ ಕೊಡ್ತಾರೆ ತಜ್ಞರು, ವರದಿ ಆಧಾರದ ಮೇಲೆ ನಮ್ಮ ನಿರ್ಧಾರ ಇರುತ್ತೆ ಅಂತ. ಯಾವ ರೀತಿಯಾಗಿ ಇರ್ಬೋದು ಅಂತ ಅನ್ಸುತ್ತೆ? ಹಂತ ಹಂತವಾಗಿ ಮಾಡ್ತಾ ಹೋಗುವಂತ ಸಾಧ್ಯತೆ ಇದೆಯಾ, ಅಥವಾ 1ರಿಂದ 8ನೇ ತರಗತಿವರೆಗೂ ಕೂಡ ಓಪನ್ ಮಾಡ್ತಾರಾ? 6, 7, 8 ಮಾತ್ರ ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಕರೋನಾ ಕೇಸಸ್ ಕಡಿಮೆ ಆಗ್ತಿರುವ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ತೆರಲಿಕ್ಕೆ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸೊ ಮೊದಲ ಹಂತವಾಗಿ 9ರಿಂದ 12ನೇ ತರಗತಿವರೆಗೆ ಈಗಾಗಲೇ ಆಗಸ್ಟ್ 23ರಿಂದ ಶಾಲೆ ಮತ್ತು ಕಾಲೇಜು 9ನೇ ತರಗತಿ, 10ನೇ ತರಗತಿ ಮತ್ತು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಈಗಾಗಲೇ ಆರಂಭವಾಗಿದೆ. ಇವುಗಳ ಪ್ರಗತಿ, ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಹೇಗೆ ಹಾಜರಾತಿ ಬರ್ತಾ ಇದೆ ಮತ್ತು ಕೋವಿಡ್ ಮಾರ್ಗಸೂಚಿಗಳನ್ನು ಹೇಗೆ ಪಾಲನೆ ಮಾಡ್ತಾ ಇದೆ, ಎಲ್ಲವೂ ಕೂಡ ತೊಂದರೆ ಇಲ್ಲದೆ ರೀತಿಯಾಗಿ ಶಾಲೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ, ಪ್ರಗತಿಯ ಪರಿಶೀಲನೆಯನ್ನು ಕೂಡ ನಾಳೆ ನಡೆಯಲಿರುವಂಥ CM ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸಚಿವರು ಕೂಡ ಇರ್ತಾರೆ ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಕೂಡ ಇರ್ತಾರೆ. ಇವರ ಜೊತೆಗೆ ತಜ್ಞರು ಕೂಡ ಇರಲಿದ್ದಾರೆ. ಇವ್ರ ಜೊತೆಗೆ ಎಲ್ಲರೂ ಕೂಡ ಸೇರಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ. ನ್ಯೂಸ್ 18ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈಗ ಮೊದಲನೇ ಹಂತದವಾಗಿ ಆಗಸ್ಟ್ 23ರಿಂದ 9ರಿಂದ 12 ತರಗತಿಯವರು ಶಾಲೆ ಮತ್ತು ಕಾಲೇಜು ಆರಂಭ ಆಗಿದೆ. ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿಂದ 8ನೇ ತರಗತಿ ಮತ್ತು 9ನೇ ತರಗತಿ 2 ತರಗತಿಗಳನ್ನು ಆರಂಭ ಮಾಡುವಂಥ ಬಹುತೇಕ ಸಾಧ್ಯತೆಗಳಿದೆ. ಇನ್ನು ಪ್ರಾಥಮಿಕ ಶಾಲೆಗಳು ಅಂದರೆ 1ರಿಂದ 8ನೇ ತರಗತಿಯವರೆಗೆ ಏನಿದೆ ಅದು ಇನ್ನೂ 2 ವಾರಗಳ ಕಾಲ ಪರಿಸ್ಥಿತಿಯನ್ನು ನೋಡಿಕೊಂಡು ಪ್ರೈಮರಿ ಶಾಲೆಗಳನ್ನು ಆರಂಭ ಮಾಡಬೇಕೇ ಇಲ್ಲ ಅನ್ನೋದನ್ನು ಕೂಡ ವಿಚಾರ ಮಾಡಲಿದ್ದಾರೆ. ಈ ಮಧ್ಯನೂ ಕೂಡ ಕೇಂದ್ರ ಸರ್ಕಾರ ಮುನ್ಸೂಚನೆ ನೀಡಿದೆ. ಯಾಕಂದರೆ ಸೆಪ್ಟೆಂಬರ್ 2ನೇ ವಾರದಲ್ಲಿ ಕರೋನಾ 3ನೇ ಅಲೆ ಬರುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಲೂ ಕೂಡ ಸೂಚನೆ ನೀಡಿರೋ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲೆಗಳು ಅಂದರೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಶಾಲೆಗಳನ್ನು ತೆರೆಯುವಂಥ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಇನ್ನೊಂದು ವಾರದಲ್ಲಿ 8ನೇ ತರಗತಿ ಮತ್ತು 9ನೇ ತರಗತಿ ಓಪನ್ ಆಗಿದೆ. ನೋಡೋಣ, 8, 7 ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಬಹುದು. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾಯಂಡಹಳ್ಳಿಯಿಂದ ಕೆಂಗೇರಿ ಮಾರ್ಗದ ಮೆಟ್ರೋ ವಿಸ್ತರಣೆ ಮಾರ್ಗ ಲೋಕಾರ್ಪಣೆಗೊಂಡಿದೆ.
ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಹಸಿರು ನಿಶಾನೆಯನ್ನ ತೋರಿಸಿರುವಂತದ್ದು. ಲೇಡಿ ಪೈಲಟ್ ಈ ಮಾರ್ಗದಲ್ಲಿ ರೈಲನ್ನು ಓಡಿಸಿದ್ದಾರೆ. ಒಟ್ಟು 6 ನಿಲ್ದಾಣಗಳಿರುವಂತಹ ಮೆಟ್ರೋ ಮಾರ್ಗ ಇದಾಗಿದೆ. ಈ ನೂತನ ಮಾರ್ಗದಲ್ಲಿ ಸಿಎಂ, ಕೇಂದ್ರ ಸಚಿವರು, ಅಧಿಕಾರಿಗಳು ಹಾಗೂ ಮೆಟ್ರೋ ಸಿಬ್ಬಂದಿ ಪ್ರಯಾಣವನ್ನ ಮಾಡಿದ್ರು. ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಆರ್ ಅಶೋಕ್, ವಿ ಸೋಮಣ್ಣ, ಗೋಪಾಲಯ್ಯ, ಮುನಿರತ್ನ, ಸಂಸದರಾದಂಥ PC ಮೋಹನ್, ತೇಜಸ್ವಿ ಸೂರ್ಯ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಹೊಸ ಮಾರ್ಗದ ಬಗ್ಗೆ ಸ್ಥಳೀಯರು ಏನಂತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನು ಮಾತನಾಡಿಸಿದ್ದಾರೆ, ನೋಡ್ಕೊಂಡ್ಬರೋಣ. ಮೈಸೂರಿಂದ ಕೆಂಗೇರಿ ಮಾರ್ಗದವರೆಗೆ ಮೆಟ್ರೋ ರೈಲಿನ ಚಾಲನೆ ಈಗ ಆರಂಭ ಆಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವರು ಕೂಡ ಉದ್ಘಾಟನೆ ಮಾಡಿರೋದು ಹರ್ದೀಪ್ ಸಿಂಗ್. ಸೊ ಈಗ ಕೆಂಗೇರಿಯಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದೆ. ಒಟ್ಟು 6 ಸ್ಟೇಷನ್ಗಳಿರುವಂತಹ ಈ ಮಾರ್ಗ ಏನಿದೆ 7.5 ಕಿಲೋಮೀಟರ್ ವರೆಗೂ ಕೂಡ ಇರೋದು. ಕಳೆದ 1 ವರ್ಷದಿಂದಲೂ ಕೂಡ ಈ ಕಾಮಗಾರಿ ನಡೀತಾ ಇತ್ತು. ಈ ಕಾಮಗಾರಿಗೆ ಕೆಲವು ಅವಘಡಗಳು ಕೂಡ ಸಂಭವಿಸಿದ್ವು. ಯಾಕಂದ್ರೆ ಕೆಳಭಾಗದಲ್ಲಿ ವೃಷಭಾವತಿ ಏನು ನದಿಯಲ್ಲಿತ್ತು, ತಡೆಗೋಡೆ ಕೂಡ ಇದಾಗಿತ್ತು. ಸೊ ಮೊದಲ ದಿನ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರಿದ್ರೆ ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಮೊದಲನೇ ದಿನ ಪ್ರಯಾಣ ಮಾಡ್ತಾ ಇದ್ರಿ, ಇದು ಬಹಳ ನಿರೀಕ್ಷೆ ಇರುವಂತ ಮಾರ್ಗ, ಇದು ಏನ್ ಹೇಳ್ತೀರಿ? ಇಲ್ಲ, ಇದು ತುಂಬಾ ವರ್ಷಗಳಿಂದ ಅವಶ್ಯಕವಾಗಿ ಬೇಕಾದಂತ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆನ ನಮ್ಮ ಮಾನ್ಯ ವಸತಿ ಸಚಿವರಾದಂಥ ವಿ ಸೋಮಣ್ಣನವರು ಮತ್ತೆ ನಮ್ಮ ಘನ ಸರ್ಕಾರದವರು ಈ ಒಂದು ಕೆಂಗೇರಿವರೆಗೂ ಮೆಟ್ರೋ ಸ್ಟೇಷನ್ ಮಾಡಿದ್ದಾರೆ. ಅದು ತುಂಬಾ ಜನಗಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ. ಎಲ್ಲಾ ವರ್ಗದವರೆಗೂ ಅನುಕೂಲವಾಗಿದೆ. ಕೂಲಿ ಕಾರ್ಮಿಕರಿಂದ ಹಿಡಿದುಕೊಂಡು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ದಿನನಿತ್ಯ ಪ್ರಯಾಣ ಮಾಡಕ್ಕೆ ತುಂಬಾ ಅನುಕೂಲ ಆಗಿದೆ. ಈ ಮಾರ್ಗದಲ್ಲಿ ಬಹಳಷ್ಟು ಡಿಮ್ಯಾಂಡ್ ಕೂಡ ಇತ್ತು ಆಗ್ಬೇಕು ಅಂತ ಹೇಳಿ, ಏನ್ ಹೇಳ್ತೀರಾ ಸರ್? ತುಂಬಾ ಅನುಕೂಲವಾದಂತಹ ಕೆಲಸ ಇದು. ಇದರಿಂದ ಸಾವಿರಾರು ಜನಕ್ಕೆ ಒಂದು ದಿನದಲ್ಲಿ 75,000ಕ್ಕೂ ಹೆಚ್ಚು ಜನ ಓಡಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂತ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಟ್ಟಂತಹ ನಮ್ಮೆಲ್ಲರ ನಾಯಕರಾದ ನರೇಂದ್ರ ಮೋದಿಜಿ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಮೊದಲಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ಮಾರ್ಗ ಮೈಸೂರು ರಸ್ತೆ ತುಂಬಾ ಬಿಡದಿವರೆಗೂ ಈ ಮಾರ್ಗ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ಹೋಗಂತ ಜನಕ್ಕೆ ತುಂಬಾ ಟ್ರಾಫಿಕ್ ಇರುತ್ತೆ. ನೈಸ್ ರಸ್ತೆಗೆ ಅನುಕೂಲ ಆಗುತ್ತೆ. ಇದು ಇಲ್ಲಿಂದ ನೈಸ್ ರಸ್ತೆಗೆ ಹೋಗಂತ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲಾ ಕಾರ್ಯಕ್ರಮಗಳು ಬೇಗ ಆಗಬೇಕು. ಇಂದು ಉದ್ಘಾಟನೆಗೊಂಡಂತಹ ನೇರಳೆ ಮಾರ್ಗದಲ್ಲಿ ನಾಯಂಡಹಳ್ಳಿಯಿಂದ ಕೆಂಗೇರಿಯವರೆಗೆ ಪ್ರತಿನಿತ್ಯ ಸಾವಿರಾರು ಜನ ಓಡಾಡೋದ್ರಿಂದ ಅಂದಾಜು ಪ್ರತಿನಿತ್ಯ 75,000 ಜನ ಓಡಾಡುವಂತ ಒಂದು ಸಂಭವ ಇದೆ. ಇದನ್ನು ನಡೆಸಿಕೊಟ್ಟಂತಹ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರಿಗೂ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಗೂ, ಅದೇ ರೀತಿಯಾಗಿ ನಮ್ಮ ಗೋವಿಂದ ಕ್ಷೇತ್ರದ ನಮ್ಮ ನಾಯಕರು, ನಮ್ಮ ಹೆಮ್ಮೆಯಾದ ವಿ ಸೋಮಣ್ಣನವರಿಗೆ ನಮ್ಮ ಎಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೀವಿ. ಧನ್ಯವಾದಗಳು ಸರ್. ಒಟ್ಟು 1,560 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಕಾಮಗಾರಿ ಏನಿದೆ 7.5 ಕಿಲೋಮೀಟರ್ ವರೆಗೂ ಕೂಡ ಇರುವಂತಹ ಈ ಮೆಟ್ರೋ ರೈಲ್ ಏನಿದೆ, ಈಗ ನಾವು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಬಂದಿಳಿದಿದ್ದೇವೆ. ನೋಡಬಹುದು ಸಿಎಂ ಚಾಲನೆ ಕೊಟ್ಟಿರುವಂತಹ ಈ ಮೊದಲು ಆರಂಭ ಆಗಿದ್ದು ಮೈಸೂರು ರಸ್ತೆಯಲ್ಲಿ. ಸೊ ಈಗ ಕೆಂಗೇರಿ ಮಾರ್ಗಕ್ಕೆ ಈಗ ಬಂದು ತಲುಪಿದೆ. ಸೋಮವಾರದಿಂದ ಅಧಿಕೃತವಾಗಿ ಪ್ರಯಾಣಿಕರು ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಳ್ಳಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲೇ ಕನ್ನಡವನ್ನ ಮರ್ತಿದೆ ನಮ್ಮ ಮೆಟ್ರೋ. ಉದ್ಘಾಟನೆ ವೇದಿಕೆ ಸಂಪೂರ್ಣ ಇಂಗ್ಲಿಷ್ ಮಯ ಆಗ್ಬಿಟ್ಟಿತ್ತು. ಕನ್ನಡ ಕಡೆಗಣಿಸಿದ್ದಾರೆ BMRCL ಅವರು ಮತ್ತೆ ರಾಜ್ಯ ಸರ್ಕಾರದವರು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಮೆಟ್ರೋ MD ಅಂಜುಮ್ ಪರ್ವೇಜ್, ಸ್ಟೇಷನ್ಗಳಲ್ಲಿ ಎಲ್ಲೂ ಕೂಡ ಕನ್ನಡ ಕಡೆಗಣಿಸಿಲ್ಲ, ಎಲ್ಲಾ ಕಡೆ ಕನ್ನಡ ಬೋರ್ಡ್ ಅನ್ನು ಹಾಕಲಾಗಿದೆ. ಕಾರ್ಯಕ್ರಮದಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಬಳಕೆ ಮಾಡಿದ್ದೇವೆ. ಕಾರ್ಯಕ್ರಮಗಳಲ್ಲಿ ಚಿಕ್ಕ ಪುಟ್ಟ ತಪ್ಪು ಆಗುತ್ತೆ ಸ್ವಾಮಿ, ಹೌದು. ಆದ್ರೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಬಳಕೆ ಮಾಡಿದ್ದೇವೆ ಅಂತ ಇವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಕನ್ನಡನೇ ಇಲ್ಲ ಅಲ್ಲಿ. ಇಲ್ಲಿ ಇಂಗ್ಲಿಷ್ ಜೊತೆಗೆ ಎಲ್ಲೋ ಒಂಚೂರು ಅಲ್ಪ ಸ್ವಲ್ಪ ಕನ್ನಡನಾದ್ರೂ ಬಳಕೆ ಮಾಡಿದ್ದಾರಾ ಅಂತ ನೋಡೋಣ ಅಂದ್ರೆ ಅದು ಕೂಡ ಇಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ರೀತಿ ಆಗಲ್ಲ ಎಂಬ ಸಮರ್ಥನೆಯನ್ನ ನೀಡಿದ್ದಾರೆ. ಇದೇ ರೀತಿಯಾಗಿ ಹೇಳ್ತಾರೆ ಎಲ್ಲಾ ಕಾರ್ಯಕ್ರಮ ಆದ್ಮೇಲೆ ಮತ್ತಾಗಲ್ಲ ಅಂತ, ಮತ್ತೆ ಪದೇ ಪದೇ ಅದನ್ನೇ ಮಾಡ್ತಿರ್ತಾರೆ ಇವರು. ಮುಂದೆ ನಾವು ನೋಡ್ಕೊಡ್ತೀವಿ. ಒಂದು ಲೈನ್ ಆಫ್ ಇರಲಿ ಮುಂದೆ ನೋಡ್ಕೊಡ್ತೀವಿ. ಈಗ ಯಾವ್ದೊಂದು ಫಂಕ್ಷನ್ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಕನ್ನಡ ವಿಚಾರದಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಈಗ ನೋಡಿ, ಕನ್ನಡ ಬಗ್ಗೆ ಎಲ್ಲ ಜನಕ್ಕೆ ಅಭಿಮಾನ. ಈಗ ನೀವೇನು ಹೇಳಿದಿರ ಇವತ್ತು, ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತ ಈ ರೀತಿ
ಆಗಬಾರ್ದು ಅಂತ ನಾವು ನೋಡ್ತೀವಿ. ಮುಂದೆ ಮಂಗಳೂರಿನ ಉಳ್ಳಾಲ ಅಳಿವೆ ಬಾಗಿಲು ಆಳ ಸಮುದ್ರದಲ್ಲಿ ಮೀನುಗಾರನನ್ನ ರಕ್ಷಣೆ ಮಾಡಲಾಗಿದೆ. ಕಸಬಾ ಬೇಂಗ್ರೆಯ ನಾಡದೋಣಿ ಅಳಿವೆ ಬಾಗಿಲಿನತ್ತ ವಾಪಸ್ ಆಗುವಂತ ಸಂದರ್ಭದಲ್ಲಿ ಸಮುದ್ರದ ನಡುವೆ ದೋಣಿ ಕೆಟ್ಟು ನಿಂತಿತ್ತು. ಈ ವೇಳೆ ಬೆಂಗ್ರೆಯ ನಿವಾಸಿ ನವಾಜ್ ಮೀನಿಗೆ ಹಾಕಿದ್ದಂತ ಬಲೆಯನ್ನ ಎಳಿಲಿಕ್ಕೆ ಯತ್ನಿಸ್ತಿದ್ದಾಗ ಆಯತಪ್ಪಿ ಸಮುದ್ರಕ್ಕೆ ಬಿದ್ದಿದ್ರು. ಭಾರೀ ಅಲೆಯ ನಡುವೆ ಅರ್ಧ ತಾಸು ಸಮುದ್ರದಲ್ಲಿ ಈಜಿದ ಬಳಿಕ ಮೀನುಗಾರಿಕೆ ಮುಗಿಸಿ ವಾಪಸ್ ಆಗ್ತಿದ್ದಂತ ಮೀನುಗಾರರು ರಕ್ಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ತಾಲೂಕಿನ ತೊಣಚಣಕೊಪ್ಪೆ ಬಳಿ ಮಾರುತಿ ಓಮ್ನಿ ಕಾರು ದಗದಗನೆ ಹೊತ್ತಿ ಹೊರಟಿದೆ. ಬೆಂಗಳೂರು ಮಾರ್ಗವಾಗಿ ಕಾರು ತುಮಕೂರಿಗೆ ಬರ್ತಾ ಇತ್ತು. ಇದ್ದಕ್ಕಿದ್ದಂತೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಹೊರಟಿದೆ. ಕಾರಿನಲ್ಲಿದ್ದಂಥ 4 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದರು. ಕೊರೋನಾ ವಿರುದ್ಧ ಯುದ್ಧದಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಶಾ ಮೇಲ್ವಿಚಾರಕಿ ಸಂಗೀತಾ ಭೋಯ್ ಅವರು ತಮ್ಮ ಕೆಲಸವಷ್ಟೇ ಅಲ್ಲದೆ ಜನರಿಗೆ ಹಲವು ರೀತಿಯಲ್ಲಿ ಸಹಾಯವನ್ನು ಮಾಡಿದ್ರು. ತಮ್ಮ ಸಂಬಳದಲ್ಲಿ ರೋಗಿಗಳಿಗೆ ಸಹಾಯವನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಅವರು ನಮ್ಮ ಸಂಜೀವಿನಿ ಚಾಂಪಿಯನ್ ಆಗಿದ್ದಾರೆ. ಆಶಾ ಕಾರ್ಯಕರ್ತರು ಎಂದಿನಂತೆ ಕೆಲಸಕ್ಕೆ ಹೊರಟಿದ್ದಾರೆ. ಗುಜರಾತ್ ಗಡಿಯ ಈ ದೂರದ ಹಳ್ಳಿಯ ತಾನ್ಪದದಲ್ಲಿ ಆರೋಗ್ಯ ಕಾರ್ಯಕರ್ತರು ಅರಣ್ಯ, ನದಿಗಳನ್ನ ದಾಟಿ ಹಲವಾರು ಕಿಲೋಮೀಟರ್ ನಡೆದುಕೊಂಡು ಹೋಗಿ ರೋಗಿಗಳನ್ನ ತಲುಪುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೊರೋನಾ ರೋಗಿಗಳನ್ನ ಭೇಟಿ ಮಾಡಿ ಮಾತನಾಡಿಸುತ್ತಿದ್ದಾರೆ. ಇವರೇ ಸಂಗೀತಾ ಬೋಯೆ, ಆಶಾ ಮೇಲ್ವಿಚಾರಕಿ. ಇವರ ತಂಡದಲ್ಲಿ 12 ಆಶಾ ಕಾರ್ಯಕರ್ತರಿದ್ದಾರೆ. ಕೊರೋನಾ ಸಮಯದಲ್ಲಿ ಸಂಗೀತಾ ಅವರ ಕಾರ್ಯ ತುಂಬಾ ಶ್ಲಾಘನೀಯ. ಇವರ ತಂಡ ಕೊರೋನಾ ರೋಗಿಗಳಿಗೆ ಆರೋಗ್ಯ ಸೌಲಭ್ಯ ಒದಗಿಸುವುದಷ್ಟೇ ಅಲ್ಲ, ಆಹಾರ ಪಡಿತರ ಒದಗಿಸುತ್ತೆ. ಪೌಷ್ಟಿಕವಾದ ಮೊಟ್ಟೆ ಮತ್ತು ತರಕಾರಿ ಸಹ ನೀಡ್ತಾರೆ. आणि आमच्या जवळ कोणी माणसं आम्हाला मदतीला येत नसते, तेव्हा आमच्या आशाताई आमच्या मदतीला आल्या आणि आम्हाला खाद्यपदार्थ कसे खायचे हे ते सगळं माहिती देत होते. आणि आमच्या सोबत इतरांना बऱ्याच लोकांना त्यांनी अशीच मदत केली. ತಮ್ಮ ಕೆಲಸಕ್ಕೂ ಮೀರಿ ಜನರಿಗೆ ಸಹಾಯ ಮಾಡಿದ್ದೆ ಸಂಗೀತಾರನ್ನ ಸಂಜೀವಿನಿ ಚಾಂಪಿಯನ್ ಮಾಡಿದೆ. जब कोविड हुआ था उनके पास कोई जाता नहीं था. उनको घर में खाने के लिए रेशन कभी रहता तो मैं अपने पैसे से उनको रेशन खरीद के देती थी. उनको सब्जियां वगैरह ऐसे जो चीजें वो सब मैं उनके घर पर पहुंचा किया करती थी. उनका दर्द मुझसे नहीं देखा जा रहा था, इसलिए मैंने अपने पैसे से खरीद कर उनको सब पुराया. ಸಂಗೀತಾ ಹೇಳುವಂತೆ ಜನವರಿ 2020ರಲ್ಲಿ ಕೊರೋನಾ ಪ್ರಾರಂಭವಾದಾಗ ಹಲವಾರು ಸವಾಲುಗಳಿದ್ವು. ರೋಗದ ಬಗ್ಗೆ ಅರಿವು ಕೂಡ ಕಡಿಮೆ ಇತ್ತು. ಅಲ್ಲದೆ ನೆಟ್ವರ್ಕ್ ಸಮಸ್ಯೆಯಿಂದ ಇನ್ನಷ್ಟು ಕಷ್ಟ ಆಗ್ತಾ ಇತ್ತು. किसी से बातचीत नहीं कर रहा था, कोई अगर किसी को देखो तो रास्ता बदल के जाने का ऐसा सब माहौल था. उस टाइम हमारे आशा वर्कर्स और हमने हर एक के घर घर में जाकर उनका ऑक्सीजन लेवल चेक किया और उनका टेम्परेचर लिया.
ಹೀಗೆ ಸಂಗೀತ ಇಂದಿಗೂ ಜನಸೇವೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿಯೇ ಇವರು ನಮ್ಮ ಸಂಜೀವಿನಿ ಚಾಂಪಿಯನ್. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.